ಈಗಷ್ಟೇ ಇನ್ನೊಂದು ಇನ್ಫಾರ್ಮೇಷನ್ ಬರ್ತಾ ಇರುವಂಥದ್ದು, ಅದು ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಕೊಡ್ತಾ ಇದ್ದಾರೆ. ನಿನ್ನೆ ಒಂದು ಬುಲೆಟ್ನ ಕ್ಯಾಪ್ ಅವರಿಗೆ ಸಿಕ್ಕಿತ್ತು, ಇವತ್ತು ಮತ್ತೊಂದು ಬುಲೆಟ್ನ ಕ್ಯಾಪ್ ಅವರಿಗೆ ಸಿಕ್ಕಿದೆ. ಅವರ ಮನೆಯಲ್ಲಿ ಬುಲೆಟ್ ಪ್ರದರ್ಶಿಸಿದ್ದಾರೆ ಜನಾರ್ದನ್ ರೆಡ್ಡಿ. ಎರಡೂ ಕೈಯಲ್ಲೂ ಕೂಡ ಒಂದೊಂದು ಬುಲೆಟ್ ಕ್ಯಾಪನ್ನು ಹಿಡ್ಕೊಂಡಿದ್ದಾರೆ. ನಿನ್ನೆ ಒಂದು ಬುಲೆಟ್ ಸಿಕ್ಕಿತ್ತು, ಇದೀಗ ಮತ್ತೊಂದು ಬುಲೆಟ್. ಅದು 8 ಸುತ್ತು ಫೈರಿಂಗ್ ನಡೆದಿದೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದರು. ಅವ್ರ ಮನೆಯ ಮೇಲಿನ ದಾಳಿ ಆಗಿತ್ತು ಅಂತ. ಸೊ ಈಗ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಮಾತಾಡ್ತಿದ್ದಾರೆ. ಎಲ್ಲ ಕೂಡ ಬೇರೆ ಅಂತ ಹೇಳ್ತಾ ಇದ್ದಾರೆ. ಆ ಗಲಾಟೆಯಲ್ಲಿ ನಮ್ಗೆ ಗೊತ್ತಾಗಲಿಲ್ಲ, ಅದ್ರ ಬಗ್ಗೆ ನಾನು ಗಮನ ಕೊಡಲಿಲ್ಲ. ಇವಾಗ ಇನ್ನೊಂದು ಬುಲೆಟ್ ಸಿಕ್ಕಿದೆ, ಹುಡುಕ್ತಾ ಇದ್ದಾರೆ. ಇನ್ನು ಸುಮಾರು ವಿಡಿಯೋದಲ್ಲಿ 8 ಬಾರಿ ಅವರು ಫೈರ್ ಮಾಡಿರೋದು ವಿಡಿಯೋಗಳು ಸಿಕ್ಕಿದೆ. ಹೌದು ಹೌದು. ಅಷ್ಟಿಲ್ಲ, ನಾನು ಕಾರಿಂದ ಇಳಿದ ತಕ್ಷಣ ಫೈರಿಂಗ್ ಅಂದರೆ ಎಲ್ಲ ಪ್ರೀ ಪ್ಲ್ಯಾಂಡಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಕಂಪ್ಲೀಟ್. ಹೌದು, ಬರ್ತಿದ್ದಂಗೆ ಇಲ್ಲ ಅಸಲು. ಆಲ್ಮೋಸ್ಟ್ ನಿಮ್ಮವ್ರು ಯಾರು ಇರ್ಬೇಕು ಅಂದ್ಕೊಳ್ತೀನಿ. ವಿತಿನ್ ಫ್ಯೂ ಸೆಕೆಂಡ್ಸಲ್ಲೇ ಸ್ಟಾರ್ಟ್ ಆಗಿರೋ. ಹೌದು, ನಾನು ನಿಮಗೆ ಇದಕ್ಕಿಂತ ಸಾಕ್ಷಿ ಏನು ಬೇಕಾಗಿದೆ? ಇವತ್ತೆಲ್ಲ ಡಿಜಿಟಲ್ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಏನು ಹುಡುಗರೆಲ್ಲ ವೀಡಿಯೋ ತೆಗೆದಿದ್ದಾರೆ, ಇವಾಗ ಒಂದೊಂದು ವೀಡಿಯೋ ಹೊರಗಡೆ ಬರ್ತಾಯಿದೆ. ನನಗೆ ಆ ಫೈರಿಂಗ್ ಆದ ತಕ್ಷಣ ಇಲ್ಲಿ ಒಳಗಡೆ ಹೇಳ್ಕೊಂಡು ಬಂದುಬಿಟ್ರು ಎಲ್ಲ ನಮ್ಮ ಫಾಲೋವರ್ಸ್ ಎಲ್ಲರೂ ಕೂಡ. 21 ಸೆಕೆಂಡ್ ಏನು ವಿಡಿಯೋ ವೈರಲ್ ಆಗಿದೆ ಸರ್, ಆದರೆ ಸ್ಪಷ್ಟವಾಗಿ ಗೋಚರಿಸ್ತಾರೆ. ಒಬ್ಬರು ಕ್ಯಾಪ್ ಹಾಕೊಂಡು ಫೈರ್ ಮಾಡಿ. ಹೌದಮ್ಮ, ಭರತ್ ರೆಡ್ಡಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ಭರತ್ ರೆಡ್ಡಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಾವು ಅಂತ ನೀಚ ಕೆಲಸ ಮಾಡಲ್ಲ, ಅವರು ನೀಚರು ರಾಕ್ಷಸರು ಅಂತ ನಿಮಗೆ ಬ್ಲೇಮ್ ಮಾಡ್ತಾರೆ ಸರ್. ನೋಡಿಮ್ಮ, ಇಡೀ ಬಳ್ಳಾರಿ ನಗರಕ್ಕೆ, ಇಡೀ ಎಲ್ಲ ಬಳ್ಳಾರಿ ಮನೆಗೆ ಹೋದರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂಥವ್ರು ಅಂತ ಹೇಳ್ತಾನೆ. ಸುಮಾರು 2004ರಲ್ಲಿ ಅವ್ರ ತಂದೆ MLA ಕುರುಗೋಡು, ಶ್ರೀರಾಮ್ಲು ಬಳ್ಳಾರಿ ನಗರ MLA. ಕುರುಗೋಡು ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ ನಾರಾ ಸೂರ್ಯನಾರಾಯಣ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ಅವರ ನಡುವಿರುವಂಥ ಈ ರಾಜಕೀಯ ವೈಷಮ್ಯ ಇದು ಈಗಲ್ಲ, 30 ವರ್ಷಗಳಿಂದಲೂ ಕೂಡ ಇರೋದು. ಬಳ್ಳಾರಿಯಲ್ಲಿ ಬ್ಯಾನರ್ ದಳ್ಳೂರಿ. ನಾಳೆ ನಡೆಯಬೇಕಾಗಿದ್ದ ವಾಲ್ಮೀಕಿ ಪುತ್ಥಳಿ ಅನಾವರಣ ತಾತ್ಕಾಲಿಕವಾಗಿ ಮುಂದೂಡಿಕೆಯನ್ನು ಮಾಡಿದ್ದಾರೆ. ಈಗ ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಮುಂದೂಡಿಕೆಯನ್ನು ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ದಳ್ಳೂರಿ. ಇನ್ಮೇಲೆ ಬ್ಯಾನರನ್ನು ಬ್ಯಾನ್ ಮಾಡಿಬಿಡ್ರಿ. ಇವೆಲ್ಲ ಏನಕ್ರಿ? ಅದೊಂಥರ ಕೆಟ್ಟದಾಗ ಅಸಹ್ಯವಾಗಿ ಕಾಣ್ತಾ ಇರತ್ತೆ. ಹಾಕಿದ ನಂತರ ಅದನ್ನು ಕಾರ್ಯಕ್ರಮ ಮುಗಿದ್ಮೇಲೆ ತೆಗೆಯುವಂಥ ಯೋಚನೆಯೂ ಕೂಡ ಅವ್ರಿಗೆ ಇರೋದಿಲ್ಲ. ಯಾರು ಆಯೋಜನೆ ಮಾಡಿರ್ತಾರೆ ನೋಡಿ, ಅಲ್ಲಿ ಇರೋದಿಲ್ಲ. ಆಮೇಲೆ ಇವರು ಬ್ಯಾನರ್ ಹಾಕ್ಕೊಂಡು ಅದ್ರ ಜಗಳ ಮಾಡ್ಕೊಳ್ಳೋದು. ಆಯ್ತೀಗ ಮೊನ್ನೆ ಒಂದು ಡಿಸಿಷನ್ ತಗೊಳ್ತಾ ಇದ್ರಲ್ಲ ರಾಜ್ಯ ಸರ್ಕಾರದವರು, ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ಕಾಲು ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ, ಅಲ್ಲಿ ಆಟ ಆಡಿಸೋದೇ ಬೇಡ ಅಂತ ಡಿಸಿಷನ್ ತಗೊಳ್ತಾ ಇದ್ರಲ್ಲ, ತನಿಖೆ ಮಾಡಿಸಿದ್ರಲ್ಲ. ಇಲ್ಲೂ ಈಗ ಬ್ಯಾನರಿಂದನೇ ಆಗಿದೆ. ಬ್ಯಾನರ್ ಹಾಕೋದನ್ನು ನಿಲ್ಲಿಸ್ಬಿಡ್ತೀವಿ ನಾವು ಇನ್ಮೇಲೆ, ತಗೊಳ್ರಿ ನೋಡೋಣ ಡಿಸಿಷನ್ನು. ಇದೆಲ್ಲ ಆಗಲ್ಲ. ಯಾಕೆ? ನಾಳೆ ನಿಮ್ಮದು ಬ್ಯಾನರ್ ಹಾಕೋಕ್ಕಾಗಲ್ಲ. ಎಂಥ ಸ್ವಾರ್ಥಿಗಳಿರ್ತೀರ ನೋಡಿ ನೀವೆಲ್ಲ, ಎಂಥ ಸ್ವಾರ್ಥಿಗಳಿರ್ತೀರ ನೋಡಿ. ಚಿನ್ನಸ್ವಾಮಿಯಲ್ಲಿ ಕಾಲು ತುಳಿತ ಆಯಿತು ಅಂತೇಳಿ ಇಲ್ಲಿ ಪ್ರೇಕ್ಷಕರಿಗೆ ಹೋಗೋದೇ ಬೇಡ, ಬ್ಯಾನ್ ಅಂದರು. ಬ್ಯಾನರಿಂದ ಈಗ ಆಗಿದೆಯಪ್ಪ, ಬ್ಯಾನ್ ಮಾಡಿ ನೋಡೋಣ ಬ್ಯಾನರನ್ನು. ಆಗುತ್ತಾ? ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಬಳಿ ಗುಂಡಿನ ದಾಳಿ ಆಗಿರುವಂಥದ್ದು. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಅಂತ ಹೇಳ್ತಾ ಇದ್ದಾರೆ. ಆಗಿದೆ, ದೃಶ್ಯಗಳ ಸಮೇತವಾಗಿ ನಿಮಗೆ ತೋರಿಸ್ತೀವಿ. ಜನಾರ್ದನ್ ರೆಡ್ಡಿ ನಿವಾಸದತ್ತ ಫೈರ್ ಮಾಡ್ತಾನವನು. 1 ಸುತ್ತು ಗುಂಡನ್ನು ಹಾರಿಸಿದ್ದು ಸತೀಶ್ ರೆಡ್ಡಿ ಗನ್ಮ್ಯಾನ್. ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯ ಲಭ್ಯವಾಗಿದೆ ಪಬ್ಲಿಕ್ ಟಿವಿಗೆ. ಆ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಅಲ್ಲಿ ಈಗ ತೋರಿಸ್ತೀವಿ ನೋಡಿ. ಅದು ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ 3ನೇ ತಾರೀಕಿನಂದು ಅಂದರೆ ಜನವರಿ 3ರಂದು ನಾಳೆ ನಡೆಯಲಿರುವ ವಾಲ್ಮೀಕಿ ಪುತ್ಥಳಿ ಮತ್ತು ಸರ್ಕಲ್ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ ಕಟ್ಟಲಾಗಿತ್ತು. ಈ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಗಲಾಟೆ ಶುರುವಾಗಿತ್ತು. ಅದು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ. ನಾನು ಘಟನೆ ನಡೆದಂಥ ಇಡೀ ಪ್ರಕರಣದ ಒಂದು ಏನು ಆ ಘಟನೆ ನಡೀತಾ ಅದನ್ನು ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಇಡೀ ಪ್ರಕರಣದಲ್ಲಿ ಪೊಲೀಸರು ಒಂದು ರೀತಿ ಅಸಹಾಯಕರಾಗಿ ನಿಂತ್ಕೊಂಡಿದ್ರು. ಯಾಕಂದರೆ ಇಷ್ಟೆಲ್ಲ ಆಗ್ತಿದೆ, ಎಷ್ಟು ಚದುರಿಸಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ ಯಾರೂ ಕೂಡ ಇಲ್ಲಿಂದ ಮುಂದೆ ಹೋಗಲಿಲ್ಲ. ಎಷ್ಟೋ ಜನ
ಮತ್ತೆ ವಾಪಸ್ ಬಂದು ಪೊಲೀಸರ ಜೊತೆಗಿನ ಗಲಾಟೆ ಮಾಡುವಂಥದ್ದು ಕೂಡ ನಡೀತು. ಹೀಗಾಗಿ ಪೊಲೀಸರು ಕೂಡ ಅನಿವಾರ್ಯವಾಗಿ ಒಂದಿಷ್ಟು ಅಂದರೆ ಟಿಯರ್ ಗ್ಯಾಸನ್ನು ಕೂಡ ಸಿಡಿಸಿದ್ರು. ನಾನು ಒಂದು ಟಿಯರ್ ಗ್ಯಾಸ್ ಸಿಡಿಸಿರ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ತೋರಿಸ್ತೀನಿ. ಅಲ್ಲಿ ಏನು ಕಾಣ್ತಾ ಇದೆ, ನಮ್ಮ ಕ್ಯಾಮರಾಮನ್ ಭರತ್ ಜೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ಅದು ಟಿಯರ್ ಗ್ಯಾಸ್ ಅಂದರೆ ಪರಿಸ್ಥಿತಿ ನಿಯಂತ್ರಣ ಮಾಡೋದಕ್ಕೋಸ್ಕರ ಟಿಯರ್ ಗ್ಯಾಸನ್ನು ಕೂಡ ಪೊಲೀಸರು ಅನಿವಾರ್ಯವಾಗಿ ಸಿಡಿಸಬೇಕಾಯ್ತು. ಅಂದರೆ ಅಶ್ರುವಾಯುವನ್ನು ಎಷ್ಟೇ ಮಾಡಿದರೂ ಸಹಿತ ಕಂಟ್ರೋಲಿಗೆ ಬರಲಿಲ್ಲ. ಆದರೆ ಕೊನೆಗೆ ಹೆಚ್ಚುವರಿ ಫೋರ್ಸನ್ನು ಬಳಸೋದ್ರ ಮೂಲಕ ಪೊಲೀಸರು ಅಂದರೆ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಇದೇ ನಾವೇನು ತೋರಿಸ್ತಾ ಇದ್ದೀವಿ, ಇದು ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರ ಮನೆ. ಮತ್ತೊಂದು ಕಡೆಗೆ ಅಲ್ಲಿ ಒಂದು ಗ್ಲಾಸ್ ಕೂಡ ನೋಡ್ಬೋದು ನೀವು. ಅಂದರೆ ಅಲ್ಲಿಗೂ ಕೂಡ ಕಲ್ಲು ಬಿದ್ದಿರೋದ್ರಿಂದ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಪುಡಿ ಆಗಿರುವಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಕಲ್ಲು ತೂರಾಟ ಆಗಿರುವಂಥದ್ದು. ರೋಡಿನ ಹೊರಭಾಗದಿಂದ ಕಲ್ಲು ತೂರಾಟ ಆಗಿರೋದ್ರಿಂದ ಅಲ್ಲಿ ಗ್ಲಾಸ್ ಅಂದರೆ ಇದು ಜನಾರ್ದನ್ ರೆಡ್ಡಿ ಅವರ ಗಾಜಿನ ಮನೆ ಆಗಿರುವಂಥದ್ದು. ಇಲ್ಲಿಯೂ ಕೂಡ ಕಲ್ಲು ಬಿದ್ದಿರೋದ್ರಿಂದ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಪುಡಿ ಆಗಿದೆ.